ಜುಲೈ 27ರಿಂದ ಡಿಸೆಂಬರ್ 10, 2026 ಈ ಅವಧಿಯಲ್ಲಿ ಶನಿ ವಕ್ರ ಸಂಚಾರದಲ್ಲಿ ಇರ್ತದೆ. ಸೊ ನಂತರ ಡೈರೆಕ್ಟ್ ಆಗುತ್ತೆ. ಸೊ ಈ ಶನಿ ವಕ್ರ ಸಂಚಾರ ಅಂದರೆ ಅರ್ಥ ಏನು? ಇದು ವೃಷಭ ರಾಶಿಯವರ ಮೇಲೆ ಯಾವ ರೀತಿ ಇನ್ಫ್ಲೂಯೆನ್ಸ್ ಮಾಡುತ್ತೆ, ವೃಷಭ ರಾಶಿಯವರು ಇದನ್ನು ಯಾವ ರೀತಿ ನೋಡಬೇಕು ಅನ್ನೋ ವಿಚಾರವನ್ನು ನಾನಿಲ್ಲಿ ಹೇಳಿ ಹೊರಟಿದ್ದೀನಿ. ಒಂದು ರೀತಿಯಲ್ಲಿ ಇದು ಶನಿಯ ಒಂದು ಆಡಿಟ್ ಸಮಯ ಅಂತ ತಗೋಬೇಕಾಗತ್ತೆ. ಶನಿ ವಕ್ರ ಅಂದರೆ ರೀಥಿಂಕ್ ಆ್ಯಂಡ್ ರೀಡು ಅಂತ. ಅಂದರೆ ನೀವು ಯಾವ ರೀತಿ ಬದುಕನ್ನು ಬದುಕ್ತಾ ಬರ್ತಾ ಇದ್ದೀರೋ, ನಿಮ್ಮ ಲಿವ್ಲಿಹುಡ್, ಮುಖ್ಯವಾಗಿ ನಿಮ್ಮ ನಿರ್ಧಾರಗಳು, ನಿಮ್ಮ ಅಭ್ಯಾಸಗಳು, ನಿಮ್ಮ ದಿನಚರಿ, ಹಾಗೆಯೇ ನಿಮ್ಮ ಹ್ಯಾಬಿಟ್, ನಿಮ್ಮ ಅಪ್ರೋಚ್, ಇಂಥ ವಿಚಾರಗಳಲ್ಲಿ ಒಂದು ಪರಾಮರ್ಶೆ ಮಾಡುವಂಥ ಒಂದು ಸಮಯ ಅಂತ ಅರ್ಥ. ಸೊ ಹೀಗಾಗಿ ನಿಮಗೆ ನಿಮ್ಮದೇ ನಿರ್ಧಾರಗಳ ಮೇಲೆ ಸೆಲ್ಫ್ ಡೌಟ್ ಬರ್ಬೋದು. ಇದು ನಾನೇನು ಯಾವ ದಾರಿಯಲ್ಲಿದ್ದೀನೋ ಇದು ನಿಜಕ್ಕೂ ನನಗೆ ಭದ್ರತೆ ಕೊಡ್ತಾ ಇದೆಯಾ, ಏನಾದರೂ ಬದಲಾವಣೆ ಮಾಡಬೇಕಾ ಅನ್ನೋ ರೀತಿ ಆಲೋಚನೆಗಳು ಕೂಡ ಬರುವ ಸಾಧ್ಯತೆ ಇರ್ತದೆ. ಇದೇನು ಬಾಹ್ಯ ಹೊರಗಿನ ಘಟನೆಗಳಲ್ಲ, ಇದು ನಿಮ್ಮ ಒಳಗಿನ ರಾಶಿ ಅಂದರೆ ಮನಸ್ಸು ಅಂತ ಅರ್ಥ. ಹೀಗಾಗಿ ನಿಮ್ಮ ಮನಸ್ಸಿನ ಒಳಗೆ ನಡೆಯುವಂಥ ಒಂದು ಆಂತರಿಕ ಕರೆಕ್ಷನ್ ಫೇಸ್ ಆಗಿರ್ತದೆ. ಈ ಸಮಯದಲ್ಲಿ ನಿಮಗೆ ಅಚಾನಕ್ ಟಯರ್ಡ್ ಫೀಲ್ ಆಗ್ಬೋದು. ಕೆಲಸ ಮಾಡ್ತಾ ಇದ್ರೂ ಕೂಡ ನಿರೀಕ್ಷಿಸಿದಷ್ಟು ಫಲ ಸಿಗ್ತಾ ಇಲ್ಲ ಅಂತ ಅನಿಸ್ಬೋದು. ಹಣಕಾಸು ಅಥವಾ ಭವಿಷ್ಯದ ಭದ್ರತೆ ಬಗ್ಗೆ ಚಿಂತೆ ಕೂಡ ಕಾಡೋ ಸಾಧ್ಯತೆ ಇರ್ತದೆ. ಎಲ್ಲವೂ ಇದ್ರೂ ಕೂಡ ಇದು ಸಾಕಾ ಅನ್ನೋ ರೀತಿಯ ಒಂದು ಅತೃಪ್ತಿ ಕೂಡ ಕಾಡೋ ಸಾಧ್ಯತೆ ಇರ್ತದೆ. ಶನಿ ವಕ್ರ ಇರೋ ಈ ಸಮಯದಲ್ಲಿ ಮುಖ್ಯವಾಗಿ ವೃಷಭ ರಾಶಿಯವರಿಗೆ ಏನು ಈಗ ಇರುವಂಥ ವ್ಯವಸ್ಥೆ ಅಥವಾ ಈಗಿರುವಂಥದ್ದನ್ನು ಉಳಿಸ್ಕೊಳ್ಳೋದಾ ಅಥವಾ ಏನಾದರೂ ಬದಲಾವಣೆ ಮಾಡಬೇಕಾ ಅನ್ನೋ ರೀತಿಯ ನಿಮ್ಮ ಒಂದು ಆಂತರಿಕ ಸಂಘರ್ಷ ಏರ್ಪಡೋ ಸಾಧ್ಯತೆ ಇರ್ತದೆ. ಹಾಗೆಯೇ ಇದು ಈ ಅವಧಿಯಲ್ಲಿ ಸಾಮಾನ್ಯವಾಗಿ ಒಂದು ಬಾಹ್ಯ ಪ್ರಗತಿ ಅನ್ನುವಂಥದ್ದು ಏನಿದೆಯೋ ಇದು ಕೊಂಚ ಸ್ಲೋ ಅಂತ ಅನಿಸುತ್ತೆ, ನಿಧಾನಗತಿಯಲ್ಲಿರ್ತದೆ. ಸೊ ಹಾಗೆಯೇ ನಿಮ್ಮ ಒಂದು ಭವಿಷ್ಯದ ಒಂದು ಭದ್ರತೆಯ ವಿಚಾರ ಇರಲಿ, ಹಣಕಾಸಿನ ವಿಚಾರ ಇರಲಿ, ನಿಮ್ಮ ಗುರಿಗಳು, ಆಸೆಗಳು, ಇಂಥ ವಿಚಾರಗಳಲ್ಲಿ ನಿಮಗೆ ಒಂದು ರೀತಿ ಇನ್ಸ್ಪೆಕ್ಷನ್ಗೆ ಒಳಪಟ್ಟಂಥ ಒಂದು ಸನ್ನಿವೇಶ ಬರ್ಬೋದು. ಇಲ್ಲಿ ಮುಖ್ಯವಾಗಿ ಪರಿಶೀಲನೆಗೆ ಒಳಪಡೋದು ಅಂದರೆ ಬದಲಾವಣೆ ಕುರಿತಂಥ ನಿಮ್ಮ ಒಂದು ಫಿಯರ್ ಆಫ್ ಚೇಂಜ್, ಹಣಕಾಸಿನ ಭದ್ರತೆ ಮೇಲಿನ ಅತಿಯಾದ ಅವಲಂಬನೆ ಅಂದರೆ ಫೈನಾನ್ಷಿಯಲ್ ಸೆಕ್ಯೂರಿಟಿ ಬಗ್ಗೆ ಒಂದು ಓವರ್ ರಿಲಯನ್ಸ್, ಹಳೆಯ ವ್ಯವಸ್ಥೆಯನ್ನೇ ಹೋಲ್ಡ್ ಮಾಡ್ಕೊಳ್ಳೋ ಒಂದು ಸ್ವಭಾವ, ಕಂಫರ್ಟ್ ಝೋನ್ನಿಂದ ಹೊರಬರದೇ ಇರೋದು, ದೀರ್ಘಕಾಲದ ಗುರಿಗಳು ಅಂದರೆ ಲಾಂಗ್ ಟರ್ಮ್ ಗೋಲ್ಸ್, ಆದಾಯ ಮತ್ತು ಉಳಿತಾಯದ ವಿಧಾನ, ನಿಮ್ಮ ಸ್ನೇಹ ಮತ್ತು ಸಂಪರ್ಕ ಅಂದರೆ ಫ್ರೆಂಡ್ ಸರ್ಕಲ್ ಮತ್ತು ಕನೆಕ್ಷನ್ಸ್ ಅಂದರೆ ನೆಟ್ವರ್ಕ್ಸ್. ವೃಷಭ ರಾಶಿಯವರು ಜೀವನದಲ್ಲಿ ಸ್ವಲ್ಪ ಸ್ಥಿರತೆ ಬಯಸ್ತಾರೆ. ಹಾಗೆಯೇ ಒಂದು ಪ್ರಿಡಿಕ್ಟೇಬಲ್ ಆಗಿರಬೇಕು ಅನ್ನೋದು ಅವರ ಒಂದು ಭಾವನೆ ಆಗಿರ್ತದೆ. ಹೀಗಾಗಿ ಏನಾದರೂ ಬದಲಾವಣೆ ಮಾಡಬೇಕು ಅಂದಾಗ ಇರೋದನ್ನು ಕಳ್ಕೊಳ್ಳುವಂಥ ಒಂದು ಫಿಯರ್ ಕಾಡುತ್ತೆ. ಹೀಗಾಗಿ ಇವರು ಯಾವುದೋ ಒಂದು ವ್ಯವಸ್ಥೆ ಕೆಲಸ ಮಾಡ್ತಾ ಇದೆ ಅಂದರೆ ಅದನ್ನು ಅಷ್ಟು ಸುಲಭದಲ್ಲಿ ಬದಲಾಯಿಸೋಕ್ಕೆ ಹೋಗೋದಿಲ್ಲ. ಸೊ ಹೀಗಾಗಿ ಕೆಲವೊಂದು ಸಂದರ್ಭಗಳಲ್ಲಿ ಹಳೆಯದನ್ನೇ ಹೋಲ್ಡ್ ಮಾಡ್ಕೊಂಡು ಹೋಗುವಂಥ ಒಂದು ಸ್ವಭಾವನೂ ಇರ್ತದೆ. ಹೌದು, ಇದು ಒಂದು ರೀತಿಯಲ್ಲಿ ಇವರಿಗೆ ಶಕ್ತಿನೂ ಕೊಡುತ್ತೆ. ಯಾಕೆ ಅಂದರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡುವಂಥ ಒಂದು ಸಾಮರ್ಥ್ಯವನ್ನು ಕೊಡ್ತದೆ. ವೃಷಭ ರಾಶಿಯ ದೊಡ್ಡ ಶಕ್ತಿ ಅಂದರೆ ಸ್ಥಿರತೆ ಅಂದರೆ ಸ್ಟೇಬಿಲಿಟಿ, ಸಹನೆ ಅಂದರೆ ಪೇಷನ್ಸ್, ಪ್ರಾಯೋಗಿಕ ಚಿಂತನೆ ಅಂದರೆ ಪ್ರಾಕ್ಟಿಕಲ್ ಥಿಂಕಿಂಗ್, ಹಣಕಾಸಿನ ಅರಿವು ಅಂದರೆ ಫೈನಾನ್ಷಿಯಲ್ ಅವೇರ್ನೆಸ್, ನಿರಂತರತೆ ಕನ್ಸಿಸ್ಟೆನ್ಸಿ, ಬದ್ಧತೆ ಅಂದರೆ ಕಮಿಟ್ಮೆಂಟ್, ಕಷ್ಟದಲ್ಲೂ ಕೂಡ ನಿಂತ್ಕೊಳ್ಳೋ ಒಂದು ಸಾಮರ್ಥ್ಯ ಅಂದರೆ ಫರ್ಮ್ನೆಸ್. ಆದರೆ ವೃಷಭ ರಾಶಿಯವರ ಇದೇ ಒಂದು ಸ್ವಭಾವ ಬ್ಯಾಲೆನ್ಸ್ ಕಳ್ಕೊಂಡ್ರೆ ಅಥವಾ ಅತಿಯಾಯಿತು ಅಂದರೆ ಇದು ಸಮಸ್ಯೆಯನ್ನು ಕೊಡೋ ಸಾಧ್ಯತೆಯೂ ಇರ್ತದೆ. ಹೇಗೆ ಅಂದರೆ ಬದಲಾವಣೆ ಬೇಕಿದ್ದಾಗಲೂ ಕೂಡ ಹಳೆಯದಕ್ಕೇನೆ ಅಂಟ್ಕೊಳ್ಳೋದು, ಇಷ್ಟೇ ಸಾಕು ಅಂತ ಬೆಳವಣಿಗೆಯನ್ನು ತಡೆದುಕೊಳ್ಳೋದು, ಸ್ಥಿರತೆ ಕಳೆದುಕೊಳ್ಳೋ ಭಯದಿಂದ ಅವಕಾಶವನ್ನು ಕೈಬಿಡೋದು, ಯಾವುದೇ ಒಂದು ಫೆಮಿಲಿಯರ್ ಒಂದು ವ್ಯವಸ್ಥೆ ಅದು ಕೆಲಸ ಮಾಡದೇ ಇದ್ದಾಗಲೂ ಕೂಡ ಬದಲಾಯಿಸೋದಕ್ಕೆ ಹಿಂಜರಿಯೋದು, ಕಂಫರ್ಟ್ ಝೋನ್ ಬಿಡದೇ ಇರೋದು, ಅಭಿಪ್ರಾಯವನ್ನು ಬದಲಾಯಿಸೋದಕ್ಕೆ ಹಿಂಜರಿಯೋದು, ಮೆಟೀರಿಯಲಿಸ್ಟಿಕ್ ವಿಚಾರಗಳು ಅಂತ ಏನಿದೆಯೋ ಅಂದರೆ ಹಣ, ವಸ್ತು, ಇಂಥವೇ ಜೀವನದ ಭದ್ರತೆ ಅಂತ ಭಾವಿಸೋದು. ಒಂದು ಹಂತದವರೆಗೂ ಇದು ಓಕೆ, ಯಾಕೆಂದರೆ ಇವರಿಗೆ ಒಂದು ಜೀವನದಲ್ಲಿ ಸ್ಥಿರತೆಯನ್ನು ಕೊಡ್ತದೆ. ಆದರೆ ಇದು ಅತಿಯಾದಾಗ ಇದರಿಂದ ಮಿಸ್ಟೇಕ್ ಆಗೋ ಸಾಧ್ಯತೆಯೂ ಇರ್ತದೆ. ಅಂಥ ಮಿಸ್ಟೇಕ್ಗಳು ಈ ಶನಿ ವಕ್ರ ಫೇಸ್ನಲ್ಲಿ ಎಕ್ಸ್ಪೋಸ್ ಆಗೋ ಸಾಧ್ಯತೆಯೂ ಇರ್ತದೆ. ಇಲ್ಲಾಗುವ ಮುಖ್ಯ ತಪ್ಪುಗಳು ಅಂದರೆ ಸ್ಟೇಬಿಲಿಟಿಯೇ ಸೆಕ್ಯೂರಿಟಿ ಅಂತ ಅಂದ್ಕೊಳ್ಳೋದು. ಅಂದರೆ ಯಾವುದು ಬದಲಾಗದೇ ಇದ್ದರೆ ಮಾತ್ರವೇ ನಾನು ಸುರಕ್ಷಿತ ಅನ್ನೋ ಮನೋಸ್ಥಿತಿ. ಆದರೆ ಪ್ರತಿಯೊಂದು ಸ್ಥಿರತೆಯು ಭದ್ರತೆ ಅಂತ ಅಂದ್ಕೊಳ್ಳಿಕ್ಕಾಗಲ್ಲ. ಕೆಲವೊಮ್ಮೆ ಅದು ನಿಮ್ಮ ಪ್ರಗತಿ ಗ್ರೋತನ್ನು ಸ್ಟಾಪ್ ಮಾಡೋ ಸಾಧ್ಯತೆಯೂ ಕೂಡ ಇರ್ತದೆ. ಉದಾಹರಣೆಗೆ ಕೆಲಸ ಇಷ್ಟ ಇಲ್ಲ ಆದರೂ ಬದಲಾವಣೆ ಭಯದಿಂದ ಅದೇ ಕೆಲಸ ಮಾಡುವಂಥದ್ದು, ಗ್ರೋತ್ ಇಲ್ಲ ಆದರೂ ಹೊಸ ಸ್ಕಿಲ್ನ ಕಲಿಯೋದಕ್ಕೆ ಮನಸ್ಸಿಲ್ಲದೆ ಇರುವಂಥದ್ದು, ವ್ಯವಸ್ಥೆ ಔಟ್ಡೇಟೆಡ್ ಆಗಿರ್ತದೆ ಆದರೂ ಇಲ್ಲಿವರೆಗೂ ಹೀಗೆ ಮಾಡಿದ್ದೀನಿ ಇದರಲ್ಲೇ ಮುಂದುವರಿತೀನಿ ಅಂತ ಮುಂದುವರಿಯೋದು, ಕೆಲವೊಂದು ಸಂಬಂಧಗಳು ಅನ್ಹೆಲ್ದಿ ಇಲ್ಲದೆ ಇದ್ರೂ ಕೂಡ ಒಂದು ಫೆಮಿಲಿಯಾರಿಟಿಗಾಗಿ ಅದೇ ಸಂಬಂಧವನ್ನು ಹೋಲ್ಡ್ ಮಾಡೋದು. ಇದು ಮುಖ್ಯವಾಗಿ ನಿಮ್ಮ ಸ್ನೇಹಿತರು, ಸಂಪರ್ಕ, ಇಂಥ ವಿಚಾರಕ್ಕೆ ಅಪ್ಲೈ ಆಗುತ್ತೆ. ಇದು ಪೂರ್ಣ ಪ್ರಮಾಣದಲ್ಲಿ ಒಂದು ಸ್ಟೇಬಿಲಿಟಿ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಇದು ಒಂದು ರೀತಿಯಲ್ಲಿ ಬದಲಾವಣೆಯ ಒಂದು ರೆಸಿಸ್ಟೆನ್ಸ್, ಪ್ರತಿರೋಧ ಅಂತ ಅನ್ನಿಸ್ಕೊಳ್ತದೆ. ಇಲ್ಲಿ ಈಗ ಮುಖ್ಯವಾಗಿ ನಿಮಗೆ ನಿಜವಾಗ್ಲೂ ನೀವು ಭದ್ರತೆಯನ್ನು ನೋಡ್ತಾ ಇದ್ದೀರೋ ಅಥವಾ ಏನು ನಾನೊಂದು ಕಂಫರ್ಟ್ ಝೋನ್ನಲ್ಲಿದ್ದೀನಿ ಅಥವಾ ಕಂಫರ್ಟೇಬಲ್ ಆಗಿದ್ದೀನಿ ಮತ್ತು ಫೆಮಿಲಿಯರ್ ಆಗಿದ್ದೆ ಅನ್ನೋದನ್ನೇ ಭದ್ರತೆ ಅಂತ ತಿಳ್ಕೊಂಡಿದ್ದೀರೋ ಅನ್ನೋ ಪ್ರಶ್ನೆ ಬರ್ತದೆ. ಏನಾಗುತ್ತೆ, ಶನಿ ವಕ್ರ ಅಂದರೆ ಮರಳಿ ಬರುವಂಥದ್ದು ಅಂತ. ಸೊ ಇಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನೀವು ನಿಮ್ಮಲ್ಲಿ ಕೆಲವೊಂದು ಸಣ್ಣ ಬದಲಾವಣೆಯನ್ನು ಕೂಡ ಮಾಡ್ಕೊಳ್ಳದೇ ಇದ್ದರೆ ಕೆಲವೊಂದು ವಿಚಾರಗಳಲ್ಲಿ ಇದು ಸಮಸ್ಯೆಯಾಗಿ ಬದಲಾಗುವಂಥ ಸಾಧ್ಯತೆ ಇರ್ತದೆ.
ಮತ್ತು ಆ ಸಮಸ್ಯೆಗಳು ನಿಮಗೆ ಪದೇ ಪದೇ ರಿಪೀಟ್ ಆಗುವಂಥ ಸಾಧ್ಯತೆ ಇರ್ತದೆ. ಅಂದರೆ ಹಣಕಾಸಿನ ಸ್ಟ್ಯಾಗ್ನೇಷನ್, ಅದೇ ಕರಿಯರ್ ಲಿಮಿಟೇಷನ್, ಅದೇ ಕಂಫರ್ಟ್ ಝೋನ್, ಅದೇ ರೀತಿ ಅವಕಾಶ ಕೈತಪ್ಪೋದು, ಬದಲಿಸಬೇಕು ಆದರೆ ಆಗ್ತಾ ಇಲ್ಲ ಅನ್ನುವಂಥ ಅದೇ ಗೊಂದಲ. ಹಾಗಾದರೆ ಇಂಥ ವಿಚಾರಗಳನ್ನು ವೃಷಭ ರಾಶಿಯವರು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋ ವಿಚಾರ ನಾನು ಇಲ್ಲಿ ರೆಮಿಡಿ ಅಂತಲ್ಲ, ಕೆಲವೊಂದು ಕರೆಕ್ಷನ್ ಮೆಥಡ್ಸನ್ನು ಹೇಳ್ತಾ ಹೋಗ್ತೀನಿ, ನೀವು ಇದನ್ನು ಫಾಲೋ ಮಾಡ್ಬೋದು. ಸ್ಥಿರತೆ ಮತ್ತು ಸ್ಟ್ಯಾಗ್ನೇಷನ್ ಇದೆರಡನ್ನು ಬೇರ್ಪಡಿಸಿ ನೋಡಿ ಅಂತ. ಅಂದರೆ ವೃಷಭ ರಾಶಿಯವರು ಕೇಳ್ಕೊಳ್ಬೇಕಾದ ಪ್ರಮುಖ ಪ್ರಶ್ನೆ ಅಂದರೆ, ಇದು ನನಗೆ ನಿಜವಾಗಿಯೂ ಸ್ಟೇಬಿಲಿಟಿ ಕೊಡ್ತಾ ಇದೆಯಾ ಅಥವಾ ನಾನು ಚೇಂಜ್ ಅವಾಯ್ಡ್ ಮಾಡ್ತಾ ಇದ್ದೀನಾ ಅಂತ. ನಿಮ್ಮ ಕೆಲಸ, ಆದಾಯ, ಸಂಬಂಧ, ದಿನಚರಿ ಇದೆಲ್ಲದರ ಬಗ್ಗೆಯೂ ಕೂಡ ನೀವು ಪ್ರಶ್ನೆಯನ್ನು ಕೇಳ್ಕೊಳ್ಬೇಕು. ಕೇವಲ ಹಳೆಯದು ಅನ್ನೋ ಕಾರಣಕ್ಕೆ ನೀವು ಅದಕ್ಕೆ ಅಂಟ್ಕೊಳ್ಬಾರ್ದು, ಅದನ್ನೇ ಹೋಲ್ಡ್ ಮಾಡಿ ಇಟ್ಕೊಳ್ಬಾರ್ದು. ಮತ್ತು ಎರಡನೇ ಕರೆಕ್ಷನ್ ಮೆಥಡ್ ಬಂದು ಕಂಫರ್ಟ್ ಝೋನ್ಗೆ ಮಿತಿ ಹಾಕಿ ಅಂತ. ಇದು ಬಹಳ ಮುಖ್ಯ. ಸುಖ, ಆರಾಮ, ಕಂಫರ್ಟ್ ಅನ್ನೋದು ತಪ್ಪಲ್ಲ, ಆದರೆ ಅದೇ ಕಂಫರ್ಟ್ ಝೋನ್ ನಿಮ್ಮ ಬೆಳವಣಿಗೆಯನ್ನು ತಡೆಯೋ ರೀತಿ ಇರಬಾರ್ದು ಅಂತ. ಹೊಸ ಸ್ಕಿಲ್ಗಳನ್ನು ಕಲಿತಾ ಇರಬೇಕಾಗತ್ತೆ, ಕೆಲಸದಲ್ಲಿ ಹೊಸ ವಿಧಾನವನ್ನು ಟ್ರೈ ಮಾಡಬೇಕಾಗತ್ತೆ, ಕನಿಷ್ಠ 1 ತಿಂಗಳಿಗೆ ಒಂದಾದರೂ ಹೊಸ ಅನುಭವಕ್ಕೆ ಅವಕಾಶ ಕೊಡಬೇಕಾಗತ್ತೆ, ನಿಮ್ಮ ಹಳೆಯ ಅಭ್ಯಾಸಗಳಲ್ಲಿ ಯಾವುದಾದ್ರೂ ಒಂದನ್ನಾದರೂ ಸುಧಾರಿಸೋದಕ್ಕೆ ಪ್ರಯತ್ನ ಪಡಬೇಕಾಗತ್ತೆ. ವೃಷಭ ರಾಶಿಯವರಿಗೆ ಏಕಾಏಕಿ ದೊಡ್ಡ ಬದಲಾವಣೆ ಮಾಡ್ಕೊಳ್ಳೋದು ಕಷ್ಟ, ಆದರೆ ಸಣ್ಣ ಸಣ್ಣ ಬದಲಾವಣೆಗಳನ್ನು ಮಾಡ್ಕೊಳ್ಬೋದು, ಆದರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕಷ್ಟೇ. ಇನ್ನು ಮೂರನೇ ವಿಚಾರ ಬಂದು ಹಣಕಾಸಿಗೆ ಸಂಬಂಧಪಟ್ಟಿರೋದು. ಹಣವನ್ನೇ ಭದ್ರತೆಯ ಏಕೈಕ ಮೂಲ ಅಂತ ಭಾವಿಸಬಾರ್ದು ಅಂತ. ವೃಷಭ ರಾಶಿಯವರು ಹಣಕಾಸಿನ ಸ್ಥಿರತೆಗೆ ಬಹಳ ಇಂಪಾರ್ಟೆನ್ಸ್ ಕೊಡ್ತಾರೆ, ಆದರೆ ಹಣ ಮಾತ್ರವೇ ಸೆಕ್ಯೂರಿಟಿ ಅಲ್ಲ ಅಂತ. ಸ್ಕಿಲ್ ಕೂಡ ಸೆಕ್ಯೂರಿಟಿ ಅನ್ನಿಸ್ಕೊಳ್ತದೆ, ಆರೋಗ್ಯವೂ ಕೂಡ ಸೆಕ್ಯೂರಿಟಿಯೇ, ಸಂಬಂಧಗಳ ಗುಣಮಟ್ಟವೂ ಕೂಡ ಸೆಕ್ಯೂರಿಟಿಯೇ, ಹೊಸ ಪರಿಸ್ಥಿತಿಯನ್ನು ಅಡಾಪ್ಟ್ ಮಾಡ್ಕೊಳ್ಳೋದು ಕೂಡ ಒಂದು ಸೆಕ್ಯೂರಿಟಿನೇ. ಹಣಕಾಸು ಅನ್ನೋದು ಇವತ್ತಿನ ಕಾಲಘಟ್ಟದಲ್ಲಿ ಬಹಳ ಮುಖ್ಯ, ನಿಜ. ಹಾಗಂದ್ಕೊಂಡು ಕೇವಲ ಒಂದು ಸೇವಿಂಗು, ಕೂಡಿಟ್ಟ ಹಣ ಇಷ್ಟರಿಂದನೇ ಗ್ರೋತ್ ಆಗುತ್ತೆ ಅಂತ ಅಂದ್ಕೊಳ್ಬಾರ್ದು. ಅರ್ನಿಂಗ್ ಕೆಪಾಸಿಟಿಯನ್ನು ಕೂಡ ಹೆಚ್ಚಿಸ್ಕೊಳ್ಬೇಕಾಗತ್ತೆ. ಇನ್ನು 4ನೇದು ಬಂದು ಹಳೆಯದಕ್ಕೆ ಅಂಟ್ಕೊಳ್ಳೋದಕ್ಕಿಂತ ಉಪಯುಕ್ತವಾದುದನ್ನಷ್ಟೇ ಉಳಿಸ್ಕೊಳ್ಳಿ ಅಂತ. ವೃಷಭ ರಾಶಿಯವರಿಗೆ ಅಟ್ಯಾಚ್ಮೆಂಟ್ ಸ್ಟ್ರಾಂಗ್ ಆಗಿರ್ತದೆ. ಯಾವುದೇ ವಸ್ತು, ಕೆಲಸ, ಸಂಬಂಧ, ಅಭ್ಯಾಸ ಒಮ್ಮೆ ಅದು ನಿಮ್ಮದಾದರೆ ಅದನ್ನು ಬಿಡೋದು ಕಷ್ಟ. ನಿಮ್ಮನ್ನೇ ನೀವು ಕೇಳ್ಕೊಳ್ಬೇಕು, ಇದು ನನ್ನ ಜೀವನಕ್ಕೆ ಇನ್ನೂ ವ್ಯಾಲ್ಯೂ ಕೊಡ್ತಾ ಇದೆಯಾ ಅಂತ. ಕೊಡ್ತಿದ್ರೆ ಉಳಿಸ್ಕೊಳ್ಳಿ, ಕೊಡ್ತಿಲ್ಲ ಅಂದರೆ ಕೇವಲ ಅಟ್ಯಾಚ್ಮೆಂಟ್ಗೋಸ್ಕರ ಅದನ್ನು ಇಟ್ಕೊಳ್ಬಾರ್ದು ಅಂತ. ಯಾವುದೇ ಒಂದು ವಿಚಾರ ಬಿಡೋದನ್ನು ಲಾಸು ಅಂತ ಅಂದ್ಕೊಳ್ಬಾರ್ದು. ಕೆಲವೊಮ್ಮೆ ಗ್ರೋತ್ ಆಗಬೇಕಾದ್ರೆ ಹಳೆಯ ವಿಚಾರಗಳನ್ನು ಬಿಡಬೇಕಾಗತ್ತೆ, ಅದಕ್ಕೆ ಜಾಗ ಮಾಡಿಕೊಡ್ಬೇಕಾಗತ್ತೆ. ಇನ್ನು 5ನೇ ವಿಚಾರ ಬಂದು ಡಿಸೈರ್ಸ್ಗೆ ಸಂಬಂಧಪಟ್ಟಿರೋದು. ಆಸೆಗಿಂತ ಗುರಿ ಸ್ಪಷ್ಟವಾಗಿರಲಿ ಅಂತ. ವೃಷಭ ರಾಶಿಯವರಿಗೆ ಮೆಟೀರಿಯಲ್ ಕಂಫರ್ಟ್ ಮತ್ತು ಫೈನಾನ್ಷಿಯಲ್ ಸ್ಟೇಬಿಲಿಟಿ ಅನ್ನೋದೇನಿದೆಯೋ ಈ ಬಗ್ಗೆ ಕ್ಲಿಯರ್ ಡಿಸೈರ್ ಇರ್ತದೆ. ಹೆಚ್ಚು ಹಣ ಮಾಡಬೇಕು, ಒಳ್ಳೆಯ ಮನೆ ಬೇಕು, ಸ್ಥಿರ ಜೀವನ ಬೇಕು, ಇವು ಆಸೆಗಳು, ಗುರಿಯಾಗಿರೋದಿಲ್ಲ. ಹೀಗಾಗಿ ನೀವು ಇಂಥ ವಿಚಾರಗಳಲ್ಲಿ ಒಂದು ಗುರಿಯನ್ನು ಸೆಟ್ ಮಾಡ್ಕೊಳ್ಬೇಕಾಗತ್ತೆ. ಎಲ್ಲ ಆಸೆಗಳನ್ನು ಕೂಡ ಈಡೇರಿಸ್ಕೊಳ್ಬೋದು, ಆದರೆ ಅದಕ್ಕೊಂದು ಕಾಲಮಿತಿ ನಿಗದಿ ಮಾಡಬೇಕಾಗತ್ತೆ. ಅದಕ್ಕಾಗಿ ಒಂದು ಕಾರ್ಯವಿಧಾನವನ್ನು ರೂಪಿಸ್ಕೊಂಡು ಕೆಲಸ ಮಾಡಬೇಕಾಗತ್ತೆ. ಉದಾಹರಣೆಗೆ ನೀವೀಗ ಉಳಿತಾಯ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ. ಸೊ ಉಳಿತಾಯವನ್ನು ನೀವು 12 ತಿಂಗಳಿಗೆ ನೀವು ಒಂದು ಟಾರ್ಗೆಟ್ ಇಟ್ಕೊಂಡು ಎಷ್ಟು ಉಳಿಸ್ಬೇಕು, ಅದಕ್ಕೆ ನಾನು ಪ್ರತಿ ತಿಂಗಳು ಯಾವ ರೀತಿ ಉಳಿತಾಯವನ್ನು ಮಾಡ್ತಾ ಹೋಗಬೇಕು ಅನ್ನೋ ರೀತಿ ಒಂದು ಟಾರ್ಗೆಟ್ ಮಾಡ್ಕೊಳ್ಳೋದು. ಹಾಗೆಯೇ ನಿಮ್ಮ ಆದಾಯ ಹೆಚ್ಚಬೇಕು ಅಂದರೆ ಜಸ್ಟ್ ಆದಾಯ ಹೆಚ್ಚಬೇಕು ಅಂತ ಆಸೆ ಪಡೋದಷ್ಟೇ ಅಲ್ಲ, ನಾನು ಯಾವ ರೀತಿ ನನ್ನ ಸ್ಕಿಲ್ಲನ್ನು ಅಪ್ಗ್ರೇಡ್ ಮಾಡಿ ಆದಾಯವನ್ನು ಹೆಚ್ಚಿಸ್ಕೊಳ್ಬೋದು, ಅಥವಾ ಯಾವ ಒಂದು ಬೇರೆ ಸೆಕೆಂಡರಿ ಮೂಲಗಳಿಂದ ನಾನು ಆದಾಯವನ್ನು ಬಿಲ್ಡ್ ಮಾಡ್ಕೊಳ್ಬೋದು ಅನ್ನೋ ರೀತಿ ಸ್ವಲ್ಪ ಯೋಚಿಸಬೇಕಾಗುತ್ತೆ ಅಂತ. ಶನಿ ಸದ್ಯ ವೃಷಭ ರಾಶಿಯವರಿಗೆ 11ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದೆ. 11ನೇ ಮನೆಯ ಸಂಚಾರ, ಶನಿ ಸಂಚಾರ ಏನಿದೆ ಫೇವರೇಬಲ್ ಅಂತ ಕನ್ಸಿಡರ್ ಆಗುತ್ತೆ. ಮುಖ್ಯವಾಗಿ ಇದು ಏನು ನಿಮ್ಮ ಆದಾಯದ ವಿಚಾರದಲ್ಲಿ ನಿಮಗಿದು ಕೆಲಸ ಮಾಡಬೇಕಾದಂಥ ಒಂದು ಸಮಯ ಅಂತ ಅರ್ಥ. ಸೊ ಇಲ್ಲಿ ಮುಖ್ಯವಾಗಿ ಇದು ನಿಮ್ಮ ಪ್ರಯತ್ನಕ್ಕೆ ಸಿಗುವಂಥ ಫಲ. ಸೊ ನೀವು ಆದಾಯದ ವಿಚಾರದಲ್ಲಿ ಯಾವ ರೀತಿ ನೀವು ಕೆಲಸವನ್ನು ಮಾಡ್ತಾ ಹೋಗ್ತಿರೋ ಅದಕ್ಕೆ ತಕ್ಕನಂಗೆ ನಿಮಗೆ ರಿಸಲ್ಟ್ ಸಿಗ್ತದೆ. ಸೊ ಇಲ್ಲಿ ಮುಖ್ಯವಾಗಿ ನಿಮ್ಮ ಒಂದು ಸಂಪರ್ಕ, ನೆಟ್ವರ್ಕ್ ಅಂತ ಏನಿದೆಯೋ, ನಿಮ್ಮ ಸ್ನೇಹವರ್ಗ, ಫ್ರೆಂಡ್ ಸರ್ಕಲ್ ಅನ್ನುವಂಥದ್ದು ಏನಿದೆಯೋ, ಹಾಗೆಯೇ ಸಮಾಜದಲ್ಲಿ ನಿಮಗೆ ಸಿಗುವಂಥ ಒಂದು ಸ್ಥಾನಮಾನ ಇರಲಿ, ಹಾಗೆಯೇ ಫುಲ್ಫಿಲ್ಮೆಂಟ್ ಆಫ್ ಡಿಸೈರ್ಸ್ ಅಂತ ನಿಮ್ಮ ಒಂದು ಬಹುಕಾಲದ ಆಸೆಗಳು, ಗುರಿಗಳು ಅಂತ ಏನಿದೆಯೋ ಇದನ್ನೆಲ್ಲ ಈಡೇರಿಸ್ಕೊಳ್ಳೋದಕ್ಕೆ ನಿಮಗೆ ಒಂದು ಕೆಲಸ ಮಾಡೋದಕ್ಕೆ ಒಂದು ಬೆಸ್ಟ್ ಪೀರಿಯಡ್ ಇದು. ಈ ಅವಧಿಯಲ್ಲಿ ನಿಮಗೆ ಆದಾಯದ ಮೂಲಗಳ ಬಗ್ಗೆ ಮರುಪರಿಶೀಲನೆ ಮಾಡುವಂಥ ಆಲೋಚನೆ ಬರ್ಬೋದು. ಹಣ ಬರ್ತಿದೆ ಆದರೆ ಸಾಕಾಗ್ತಿಲ್ಲ ಅಂತ ಅನ್ನಿಸ್ಬೋದು. ಲಾಂಗ್ ಟರ್ಮ್ ಗೋಲ್ಸ್ ಅಂದರೆ ದೀರ್ಘಾವಧಿಯ ಗುರಿಗಳು ಅಂತ ಏನು ಇಟ್ಕೊಂಡಿದ್ದೀರೋ ಅದನ್ನು ಬದಲಾಯಿಸಬೇಕಾ ಅಥವಾ ಇದರಲ್ಲೇ ನಡೆಯೋದಾ ಅನ್ನೋ ರೀತಿಯ ಗೊಂದಲಗಳು ಉಂಟಾಗ್ಬೋದು. ನಿಮ್ಮ ಒಂದು ಸ್ನೇಹಿತರ ಒಂದು ಫ್ರೆಂಡ್ ಸರ್ಕಲ್ ಅಂತ ಏನಿದೆಯೋ, ಪ್ರೊಫೆಷನಲ್ ನೆಟ್ವರ್ಕ್ ಅಂತ ಏನಿದೆಯೋ, ಇಲ್ಲಿ ಕೆಲವೊಂದು ಫಿಲ್ಟರಿಂಗ್ ಕೂಡ ಆಗುವಂಥ ಸಾಧ್ಯತೆ ಇರ್ತದೆ. ಯಾರ ಜೊತೆ ಸಮಯ ಕಳಿಬೇಕು ಅನ್ನೋದ್ರಲ್ಲೂ ಕೂಡ ಒಂದು ಕ್ಲಾರಿಟಿನೂ ಕೂಡ ಬರ್ತದೆ. ಹಾಗೆಯೇ ನಾನು ಯಾವ ಫಲಕ್ಕಾಗಿ ಇಷ್ಟು ಕೆಲಸ ಮಾಡ್ತಾ ಇದ್ದೀನಿ ಅನ್ನೋ ಪ್ರಶ್ನೆನೂ ಬರ್ಬೋದು. ನೀವು ಗುರಿ, ಟಾರ್ಗೆಟ್ ಇಂಥದನ್ನು ನೀವು ಇಟ್ಕೊಂಡ್ರೆ, ನೀವೇ ಒಂದು ಸೆಟ್ ಮಾಡಿಕೊಂಡ್ರೆ ಇಂಥ ಪ್ರಶ್ನೆ ಬರೋದಿಲ್ಲ. ಇಲ್ಲಾಂದರೆ ಇಂಥ ವಿಚಾರಗಳು ಮನಸ್ಸಿನಲ್ಲಿ ಕಾಡೋ ಸಾಧ್ಯತೆ ಇರ್ತದೆ. ವೃಷಭ ರಾಶಿಯವರು ಸ್ಟೇಬಿಲಿಟಿ ಬಯಸ್ತಾರೆ, ಹಾಗೆಯೇ ಸೆಕ್ಯೂರಿಟಿನೂ ಬಯಸ್ತಾರೆ.
ಮುಖ್ಯವಾಗಿ ಹಣಕಾಸು ಮೆಟೀರಿಯಲಿಸ್ಟಿಕ್ ವಿಚಾರಗಳು ಅಂತ ಏನಿದೆಯೋ ಇಂಥ ವಿಚಾರದಲ್ಲಿ ಅವರು ಆ್ಯಕ್ಚುಲಿ ಒಂದು ಭದ್ರತೆಯನ್ನು ಬಯಸ್ತಾರೆ, ಒಂದು ಪ್ರಿಡಿಕ್ಟೇಬಲ್ ಆಗಿರಬೇಕು ಅಂತ. ಆದರೆ 11ನೇ ಮನೆ ಏನಿದೆಯೋ ಇದು ಒಂದು ಗ್ರೋತ್ನ ಜಾಗ. ನೀವು ಏನಾದರೂ ಒಂದು ಟಾರ್ಗೆಟು, ಒಂದು ಗುರಿ, ಒಂದು ಪ್ರಯತ್ನ ಅಂತ ಏನಾದರೂ ಪಡ್ತಾ ಇದ್ದೀರಾ ಅಂದರೆ ಅದಕ್ಕೆ ಫಲ ಕೊಡುವಂಥ ಜಾಗ. ಸೊ ಈ 11ನೇ ಮನೆಯಲ್ಲಿ ಗ್ರೋತ್ ಅಂತ ಆಗಬೇಕಾದ್ರೆ ನಿಮ್ಮ ಲೈಫ್ನಲ್ಲಿ ನೀವೇನಾದರೂ ಒಂದು ರೀತಿಯ ಪ್ರಯತ್ನ ಅಂತಲೂ ಪಡಬೇಕಾಗತ್ತೆ. ಹಾಗೆಯೇ ನೀವು ಕೆಲವೊಂದು ಬದಲಾವಣೆಗಳನ್ನು ಕೂಡ ಮಾಡಬೇಕಾಗುತ್ತೆ. ಯಾವುದೇ ಒಂದು ಪ್ರಗತಿಯು ಕೂಡ ಯಾವುದೇ ಬದಲಾವಣೆ ಇಲ್ಲದೆ ಬರೋದಿಲ್ಲ. ನೀವು ಯಾವುದೂ ಬದಲಾವಣೆ ಮಾಡಲಿಲ್ಲ ಅಂದರೆ ಅದು ಸ್ಟ್ಯಾಗ್ನೇಷನೇ ಆಗಿರ್ತದೆ, ಎಲ್ಲಿರ್ತದೋ ಅಲ್ಲೇ ಇರ್ತದೆ. ಸೊ ನನ್ನ ಜೀವನದಲ್ಲಿ ಈಗ ಫಾರ್ ಎಕ್ಸಾಂಪಲ್ ಈಗ ವೃಷಭ ರಾಶಿಯವರಿಗೆ 11ನೇ ಮನೆ ಶನಿ ಸಂಚಾರ ಇದ್ರೂ ಕೂಡ ನನಗೆ ಅದರಿಂದ ಏನು ರಿಸಲ್ಟ್ ಸಿಗ್ತಾ ಇಲ್ಲ ಅಂತ ಕೆಲವರು ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂತಂದರೆ, ಯಾಕೆ ಹಾಗೆ ಆಗುತ್ತೆ ಅಂದರೆ 11ನೇ ಮನೆಗೆ ಅನುಗುಣವಾಗಿ ನಿಮ್ಮಲ್ಲಿ ಯಾವುದೋ ಒಂದು ಗುರಿ, ಒಂದು ಟಾರ್ಗೆಟ್ ಅಥವಾ ಒಂದು ಬದಲಾವಣೆ ಅನ್ನೋದನ್ನು ನೀವು ಮಾಡ್ಕೊಂಡಿಲ್ಲದೆ ಇದ್ದಾಗ ಅದು ಅಷ್ಟೊಂದು ಕೆಲಸ ಮಾಡೋದಿಲ್ಲ, ಸ್ಟ್ಯಾಗ್ನೇಷನ್ ಆಗಿಯೇ ಉಳಿದಿರ್ತದೆ. ಸೊ ವೃಷಭ ರಾಶಿಗೆ ಇವಾಗ 11ನೇ ಮನೆಯಲ್ಲಿರುವಂಥ ಶನಿ 2028ರವರೆಗೂ 11ನೇ ಮನೆಯಲ್ಲಿ ಇರ್ತದೆ. ಸೊ ನಂತರ 7.5 ಅವಧಿ ಬರ್ತದೆ, ಅಂದರೆ 12ನೇ ಮನೆಗೆ ಸಂಚಾರ ಬರ್ತದೆ. ಸೊ 12ನೇ ಮನೆ ಸಂಚಾರ ಅನ್ನುವಂಥದ್ದು 7.5 ಅಂತ ಹೇಳೋದು ಒಂದು ಕಡೆ ಆದರೆ, ನೀವು ಏನು ಒಂದು 10-20 ವರ್ಷಗಳಿಂದ ಯಾವುದೊಂದು ಸಿಸ್ಟಮ್, ಯಾವುದೊಂದು ಕೆಲಸದ ವಿಧಾನ ಮತ್ತು ಯಾವುದೊಂದು ಸೆಕ್ಯೂರಿಟಿ, ಇದೇ ಸೆಕ್ಯೂರಿಟಿ ಅಂತ ಏನು ಅಂದ್ಕೊಂಡು ಬಂದಿರ್ತೀರೋ, ಇಲ್ಲಿ ನೀವು ಬದಲಾವಣೆ ಮಾಡಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿಗಳು ಕ್ರಿಯೇಟ್ ಆಗೋ ಸಾಧ್ಯತೆ ಇರ್ತದೆ. ಹೀಗಾಗಿ ನಿಮಗೇನು ಈ ಶನಿ ವಕ್ರ ಫೇಸ್ ಅಂತ ಏನು ಈಗ ನೀವು ನೋಡ್ತಾ ಇದ್ದೀರೋ, ಈ ಅವಧಿಯಲ್ಲೇ ನೀವು ಈ ಸಂದರ್ಭದಲ್ಲಿ ನಿಮಗೊಂದು ರೀಥಿಂಕ್ ಮಾಡುವಂಥ ಒಂದು ಇನ್ಫ್ಲುಯೆನ್ಸ್ ಇರ್ತದೆ. ಆ ಇನ್ಫ್ಲುಯೆನ್ಸನ್ನು ನೀವೊಂದು ಪಾಸಿಟಿವ್ ಆಗಿ ಅದನ್ನು ಬಳಸ್ಬೋದು. ನೀವು ಎಲ್ಲಿ ಹೊಸತನವನ್ನು ನೀವು ಅಡಾಪ್ಟ್ ಮಾಡ್ಕೊಳ್ಬೇಕು, ಯಾವ ಸ್ಕಿಲ್ಲನ್ನು ಡೆವಲಪ್ ಮಾಡ್ಕೊಳ್ಬೇಕು, ಎಲ್ಲಿ ನಾನು ಕಂಫರ್ಟ್ ಝೋನಿಂದ ನಾನು ಆಚೆ ಬರಬೇಕು ಅನ್ನೋ ಆ್ಯಂಗ್ಲಲ್ಲಿ ನೀವು ಥಿಂಕ್ ಮಾಡಿದ್ರೆ ಒಳ್ಳೆಯದು. ಸೊ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ.